ಛತ್ರಪತಿ ಶಿವಾಜಿ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಜನಾಕ್ರೋಶ. ಹೌದು, ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಶ್ರೀ ಕಾಲಕಾಲೇಶ್ವರ ವೃತ್ತದಲ್ಲಿ ಬೆಳ್ಳಂಬೆಳಿಗ್ಗೆ ಪೊಲೀಸ್ ಪಡೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಶಿವಾಜಿ ಮಹಾರಾಜ ಫೋಟೋ ಮತ್ತು ಅಫ್ಜಲ್ ಖಾನ್ ಫೋಟೋ, ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ನಿಗೆ ಕತ್ತಿಯಿಂದ ಚುಚ್ಚಿದ ಫೋಟೋ ಸಾರ್ವಜನಿಕರಲ್ಲಿ ಕೋಮು ಗಲಭೆಯನ್ನು ಉಂಟು ಮಾಡಬಹುದೆಂಬ ಕಾರಣಕ್ಕೆ ಶ್ರೀಕಾಲಕಾಲೇಶ್ವರ ವೃತ್ತದಲ್ಲಿರುವ ಫೋಟೋವನ್ನು ತೆರವುಗೊಳಿಸಿ ಛತ್ರಪತಿ ಶಿವಾಜಿ ಮಹಾರಾಜ ಫೋಟೋ ಹಾಕಲು ಪೊಲೀಸರು ಹೇಳಿದ್ರು. ಛತ್ರಪತಿ ಶಿವಾಜಿ ಕತ್ತಿಯಿಂದ ಚುಚ್ಚಿದ ಅಬ್ದುಲ್ ಖಾನ್ ಫೋಟೋ ತೆರವುಗೊಳಿಸಿದ್ದಕ್ಕೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘದ ಪದಾಧಿಕಾರಿಗಳು ಈ ಫೋಟೋವನ್ನು ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಜೀವ ಜೋಶಿ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ವರದಿ ಗಜೇಂದ್ರಗಡ, ಎನ್ಕೆಎಸ್ ಟಿವಿ 4. ಬ್ಯಾನರ್ ಯಾಕೆ ತೆರವುಗೊಳಿಸ್ತಿದ್ರು ಸರ್? ಅದು ಯಾರು ಅಫ್ಜಲ್ ಖಾನ್ ಅಂತ ಗೊತ್ತಿತ್ತು, ಶಿವಾಜಿ ಇದು ಹಾಕಿದ್ವಿ ಬ್ಯಾನರ್, ವಿಶ್ವ ಹಿಂದೂ ಪರಿಷತ್ ಬಜರಂಗದಿಂದ ಹಾಕಿರ್ತಕ್ಕಂಥದ್ದು. ಅದರೊಳಗೆ ಯಾವುದೇ ವಿವಾದ ಇಲ್ಲ. ಆದರೂ ನಾವು ಪೊಲೀಸ್ ಇಲಾಖೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೂ ಹೇಳಿದ್ದೀವಿ. ಆಮೇಲೆ ಇದಕ್ಕೆ ಯಾವುದೇ ಜಾತೀಯತೆ ಇಲ್ಲ, ಧರ್ಮದಿಂದ ಯಾವುದೇ ಇರಲಿ, ಧರ್ಮದಿಂದ ಇದಕ್ಕೆ ದೇಶಾಭಿಮಾನದಿಂದ ಹಾಕಿರ್ತಕ್ಕಂಥದ್ದು. ಏನ ದೇಶಾಭಿಮಾನದಿಂದ ಹಾಕಿವಿ. ಆಮೇಲೆ ಬ್ಯಾನರ್ ಯಾವುದೇ ಸುಳ್ಳಲ್ಲ, ಇತಿಹಾಸ ಇರುವಂಥದ್ದು, ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಯಾವ ಕಾರಣಕ್ಕೂ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನೇನು ಪಾಕಿಸ್ತಾನ ಧ್ವಜ ಹಾಕಿಲ್ಲ, ಹಾಕ್ತಕ್ಕಂಥದ್ದು ನಮ್ಮ ಹೆಮ್ಮೆ ಶಿವಾಜಿ ಫೋಟೋ ಹಾಕಿದ್ದೀವಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಸರ್ಕಾರ ಮೇಲೆ ಅಧಿಕಾರಿಗಳು ತಿಳ್ಕೋಬೇಕು. ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ತೊಂದರೆ ಮಾಡಿದ್ದೀವಿ. ಈಗ ಅವ್ರು ಪೊಲೀಸ್ ಇಲಾಖೆ ಹೇಳಾದ್ಮೇಲೆ ಬ್ಯಾನರ್ನ ಬೇರೆ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬ್ಯಾನರ್ ಹಾಕಿ ನಾವು ರೆಡಿ ಮಾಡ್ತಾ ಇದ್ದೀವಿ.